ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನೀವು ನೋಡ್ತಾ ಇರೋದು ಯಶವಂತ್ ಬ್ಲಾಗ್ಸ್. ಇವತ್ತು ನಮ್ ಜೊತೆ ಇದಾರೆ ಮ್ಯಾನ್ ಫ್ರಮ್ ಮಂಡ್ಯ ಯೋಗಿ ಅವರು. ಶೀಘ್ರದಲ್ಲೇ ಇವ್ರದ್ದು ಯೂಟ್ಯೂಬ್ ಚಾನಲ್ ಬರುತ್ತೆ, ಅವ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ಇವತ್ತು ನಾವು ಮಾತಾಡಕ್ ಬಂದಿರೋದು RCB ಮತ್ತು ಆರ್ ನಡುವೆ ನಡೆದಂತ ಅದ್ಭುತ ಪಂದ್ಯ. ಸೂಪರ್ ರೋಮಾಂಚನ ಬೀಜ ಬಾಯಿಗೆ ಬರ್ಸಿದ್ದು ಎಲ್ಲ ಒಂದು ಒಳ್ಳೆ ಪಂದ್ಯ ಆಗಿದೆ. ಈ ಪಂದ್ಯದ ಒಂದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡೋಣ. ಯೋಗಿಯರೇ, ನಿಮ್ಗೆ ಏನ್ ಅನಿಸ್ತು ಪಂದ್ಯ? ಅದ್ರಲ್ಲೂ ಭುವನೇಶ್ವರ್ ಕುಮಾರ್ 18ನೇ ಓವರ್ ಆದಾಗ ಅವಾಗ ಏನಿಲ್ಲ, ನನಗೆ ಬೈಕ್ ಬಂದ್ಬಿಟ್ಟಿತ್ತು. ಇನ್ನೇನ್ ಹಿಂಗ್ ಉಗಿಬೇಕು, ಉಗಿದ್ಬಿಟ್ರೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನುಂಕೋಬಿಟ್ಟೆ. ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್. ಎಲ್ಲ ಮೆಸೇಜ್ ಮಾಡ್ತಾರೆ, ತಮ್ಮನೇಲಿ ಗೆದ್ದು ಬಿಡುತ್ತೆ ಅಂತ ಹಾಕ್ಬಿಡಿ, ದೊಡ್ಡ ಮನುಷ್ಯ ಆಗ್ತಿಲ್ಲ ಅಂತ. ಏನ್ ಮ್ಯಾಚ್ ಗುರು, ಏನ್ ಮ್ಯಾಚ್, ಏನ್ ಕಮ್ ಬ್ಯಾಕ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಎಲ್ಲಾರ ಪಾಲಿಗೆ ನಿನ್ನೆ ನೈಟ್ ಏಜಲ್ ಉಡ್ಡು ಮನೆದೇವ್ರಾಗ್ಬಿಟ್ಟ. ಹೌದಪ್ಪ ಸ್ವಾಮಿ, ಅವ್ನು ಇಲ್ಲ ಅಂದ್ರೆ 100% ಹೊಡೆದ್ಬಿಡೋರು ಗುರು. ಮನೆದೇವ್ರಾಗ್ಬಿಟ್ಟ ಅವನು. ಅವ್ನ ಏನಾರ ಇಲ್ಲಿ ಯಾವ್ದಾರ ಈ ವಿಜಯನಗರ ಅಥವಾ ಕೆಂಗೇರಿ ಕಡೆ MG ರೋಡ್ ಸಿಕ್ಬಿಟ್ರೆ ಕಾಲ ಬಿದ್ಬಿಡ್ತಾರೆ. ಎಂತ ಮ್ಯಾಚ್ ಗುರು, ಕಮ್ ಬ್ಯಾಕ್ ಮಾಡಿದ್ರು. ಇಲ್ಲಿಂದ ಎಲ್ಲಿಗೆ ಹೇಳ್ತಿದ್ದು. ಫಸ್ಟ್ ಬ್ಯಾಟಿಂಗ್ ಮಾತಾಡ್ತಾ ಬಿಡೋಣ. ಬ್ಯಾಟಿಂಗ್, ನಮ್ಮವರ ಬ್ಯಾಟಿಂಗ್, ವಿರಾಟ್ ಕೊಹ್ಲಿ ಪಡಿಕಲ್ ಅವರ ಒಂದು ಅದ್ಭುತವಾದಂತ ಪಾರ್ಟ್ನರ್ಶಿಪ್. ಆಮೇಲೆ ಸಾಲ್ಟರ್ ಫಸ್ಟ್ ಬೇಗ ಔಟ್ ಆಗ್ಬಿಟ್ರು. ಸಾಲ್ಟ್ ಔಟ್ ಆದ್ರು, ಬಟ್ ನಿನ್ನೆ ಏನೊಂದು ಗೊತ್ತಿಲ್ಲ, ಅದು ಬಾಲು ಕರೆಕ್ಟ್ ಆಗಿ ಬರ್ತಿರಲಿಲ್ಲ. ಸೊ ಪಾಪ ಅವ್ರು ಬಹಳ ನಿಂತು ಈ ಸೀಸನ್, ಈ ಒಂದು ಆವೃತ್ತಿಯಲ್ಲಿ ಸೀಸನ್ ಅಲ್ಲಿ ಅವರು ನಿನ್ನೆನೆ ಸಮಾಧಾನವಾಗಿ ಆಡಿರೋದು ನಿನ್ನೆಲೆ. ಆಕ್ಚುಲಿ ಅದು ಅವ್ನ ಸ್ಟೈಲೇ ಅಲ್ಲ, ಬಟ್ ಓಕೆ, ಅಷ್ಟಾದ್ರೂ ಅಟ್ಲೀಸ್ಟ್ ಬೇಕು ವಿಕೆಟ್ ಕೊಡೋದಕ್ಕಿಂತ. ಇದು ನಾವು ನಿನ್ನೆ ಪ್ರೀ ಮ್ಯಾಚ್ ರಿವ್ಯೂ ಅನಾಲಿಸಿಸ್ ನಾನು ಇದ್ದೇ ಹೇಳಿದ್ದು, ಒಂದ್ ವಿಕೆಟ್ ಏನಾದ್ರು ಹೋದ್ರೆ ಆದ್ಮೇಲೆ ಬರೋರು ಪೇಷನ್ಸ್ ಆಗಿ ನಿಂತ್ಕೊಂಡು ಆಡ್ಬೇಕು. ಒಂದ್ ಮ್ಯಾಚ್ ನ 12th ಓವರ್ 13th ಓವರ್ ತನಕ ತಂದು ಆಮೇಲೆ ಬೀಸಕ್ ಶುರು ಮಾಡಬೇಕು. ದಿಸ್ ಇಸ್ ವಾಟ್ ಕ್ರಿಕೆಟಿಂಗ್ ಯೂಸ್. ನಾವು ಸುಮ್ನೆ ಬಂದೆ ಬೀಸ್ದೆ ಔಟ್ ಆದೆ ಓದೆ ಅಂತ ಇದ್ರೆ ಅದಾಗಲ್ಲ. ಇದನ್ನೇ ಹೇಳಿದ್ದು ನೆನ್ನೆ. ಐ ಥಿಂಕ್ ದಿ ಎಕ್ಸಿಕ್ಯೂಟ್ ದಟ್ ಪರ್ಫೆಕ್ಟ್ಲಿ. ನಮ್ಮ ಒಂದು ತಲೆನಿತ್ತು ಅಲ್ಲೇ, ಅವ್ರಿಗೂ ಅದೇ. ಹೌದೌದು, ಅದು ತಲೆಯಲ್ಲಿ ಇತ್ತು. ಬ್ಯಾಟಿಂಗ್ ಅಲ್ಲಿ ಎಲ್ಲೂ ಕೂಡ ವೈಫಲ್ಯ ಆಗಿಲ್ಲ. ಹೌದೌದು, ವಿರಾಟ್ ಕೊಹ್ಲಿ ಅವ್ರ ಜಾಬ್ ಮಾಡಿದ್ರು. ಸಾಲ್ಟು ಸಂಭವ್ ಬಾಲ್ ಜಾಸ್ತಿ ಆದ್ರು ಎಕ್ಸ್ಪೆಕ್ಟೆಡ್. ಅವ್ರ ಮಾಮೂಲಿ ಯೂಶಲಿ ಯಾವ ತರ ಆಡ್ತಾರೆ ಆತರ ಆಡಕ್ ಆಗಿಲ್ಲ ಅಂತಂದ್ರು. ಅವ್ರೊಂದು ಅದೊಂದು ತಕ್ಕಮಟ್ಟಿಗೆ ಆಡಿದ್ರು. ಪಡಿಕಲ್ಲು ಮಾತಾಡಂಗಿಲ್ಲ, ಒಳ್ಳೆ ಇಂಪ್ಯಾಕ್ಟ್ ಮಾಡಿ, ಇಂಪ್ಯಾಕ್ಟ್ ಹೆಸರು ತಕ್ಕಂಗೆ ಇಂಪ್ಯಾಕ್ಟ್ ಮಾಡಿದ್ದೆ ಪಡಿಕಲ್ ನಿನ್ನೆ. ಅದ್ರ ನೆಕ್ಸ್ಟ್ ಬಂದಿದ್ದು ಪಟ್ಟಿದಾರು. ಅಂದ್ರೆ ಹೊಡಿಲೇಬೇಕಾಗಿತ್ತು, ಏನು ಮಾಡಕ್ಕಾಗಿಲ್ಲ. ಆದ್ರೂ ನೆಕ್ಸ್ಟ್ ನಮ್ಮ ಬಾಸು ಟಿಮ್ ಡೇವಿಡ್ ಆಸ್ ಯೂಶಲ್ ಅವ್ರು ಬರ್ತಾರೆ, ಒಂದಷ್ಟು ರನ್ ಹೊಡಿತಾರೆ. ಜಿತೇಶ್ ಶರ್ಮಾ ನಿನ್ನೆ ಒಳ್ಳೆ ಬ್ಯಾಟಿಂಗ್ ಆಡೋದು. 10 ಬಾಲ್ಗೆ 22 ಒಳ್ಳೆ ಬ್ಯಾಟಿಂಗ್ ಆಡೋದು. ಅವ್ರು ಏನೋ ಒಂದು ರಿವರ್ಸ್ ಅದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು, ಅದನ್ನೇ ಎಕ್ಸಿಕ್ಯೂಟ್ ಮಾಡಕ್ ಹೋದ್ರು. ಒಂದೇ ಒಂದ್ ಏನಾದ್ರು ಇವರು ಟಿಮ್ ಡೇವಿಡ್ಗಿಂತ ಮುಂಚೆ ರೊಮಾರಿಯೋ ಶೆಫರ್ಡ್ ನ ಕಳಿಸ್ಬೇಕಿತ್ತ, ಅಥವಾ ಪಟ್ಟಿದಾರ್ ಜಾಗದಲ್ಲಿ ರೊಮಾರಿಯೋ ಶೆಫರ್ಡ್ ಕಳಿಸ್ಬೇಕಿತ್ತ ಅಂತ ನಂದೊಂದು. ಪಟ್ಟಿದಾರು ಸ್ಪಿನ್ಗೆ ಜಾಸ್ತಿ ಹೊಡಿಯುವಂತ ಪ್ಲೇಯರ್. ಅವ್ನ್ ಬಂದಾಗ ಆಲ್ರೆಡಿ ಸ್ಪಿನ್ ಮುಗ್ದೋಗಿತ್ತು. ಸೊ ಅವಾಗ್ಲೇ ಇವರು ರೊಮಾರಿಯೋ ಶೆಫರ್ಡ್ ತಗ್ಸಿದ್ರೆ ಅವ್ನು ಹೆಂಗಿರು ಹೊಡಿಬಡಿ ಆಟಗಾರ, ಏನಾದ್ರು ಒಂದ್ ಕತೆ ಆಗ್ತಿತ್ತು. ಬಟ್ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದ್ರು. 210 ಏನೋ ಅಂತ ಈಜಿ ಟಾರ್ಗೆಟ್ ಏನಲ್ಲ, ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿದ್ರು. ಒಳ್ಳೆ ಬ್ಯಾಟಿಂಗ್ ಯೂನಿಟ್ ಇಂದ ಕಂಪ್ಲೀಟ್ ಪರಿಪೂರ್ಣವಾಗಿ ಒಂದು ಬಂತು ಪರ್ಫಾರ್ಮೆನ್ಸ್. ಬೌಲಿಂಗ್ ಬಂದ್ರೆ ಬೌಲಿಂಗ್ ಸೂಪರ್ ಆಗಿತ್ತು ನಮ್ಮವ್ರದ್ದು. ನೆಕ್ಸ್ಟ್ ಸೆಕೆಂಡ್ ಹಾಫ್ ಗೆ ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಆಯ್ತಾ. ಸೂರ್ಯವಂಶಿನ ಅಪ್ರಿಶಿಯೇಟ್ ಮಾಡ್ಬೇಕು. 14 ವರ್ಷದ ಹುಡುಗ. ನಾವು ಅವನ ಏಜ್ ಅಲ್ಲಿ ಯಾವ್ದೋ ಗೊದ್ಮಟೆ ಬ್ಯಾಟ್ ತಗೊಂಡು, ಗೊದ್ಮಟೆ ಈ ತೆಂಗಿನ ಮರದ ಗೊದ್ಮಟೆ ತಗೊಂಡು, ಅದ್ರದ್ದು ತೆಂಗಿನ ಮರದ ಚಿಕ್ಕ ಚಿಕ್ಕ ಕಾಯಿ ಬರ್ತೈತಲ್ಲ, ಅದನ್ನ ಎಸ್ಕೊಂಡು ಹೊಡಿತಿದ್ದವ್ರು, ಆಯ್ತಾ. ಅದನ್ನು ನೆಟ್ ಕೊಡಕ್ ಬರ್ತಿರ್ಲಿಲ್ಲ, ಓಡ್ಕೊಟ್ಟಿದ್ದು. 14 ವರ್ಷಕ್ಕೆ ಎಷ್ಟು ಕಾನ್ಫಿಡೆಂಟ್ ಇವನ್ಗೆ. ಭುವನೇಶ್ವರ್ ಕುಮಾರ್ಗೆ ರಿವರ್ಸ್ ಅಲ್ಲಿ ಎತ್ತು ಹೊಡಿತಾನೆ ಅಂದ್ರೆ ಡೌನ್ ಟು ಅರ್ತ್ ಆಗಿ ಕೋಚ್ ಗಳ ಮಾತು ಕೇಳ್ಕೊಂಡು ಆಡೋದ್ರೆ he can be next ವಿರಾಟ್ ಕೊಹ್ಲಿ. ಅದು ಯಾರು ಬೇಕಾದ್ರೂ ಆಗ್ಬೋದು. ಹೌದೌದು. ಸ್ವಲ್ಪ ಪಾರ್ಟಿ ಮೂಡ್ಗೋಗಿ ಒಂಚೂರು ಆದಿ ಚೇಂಜ್ ಆಯ್ತು ಅಂದ್ರೆ ಪೃಥ್ವಿ ಶಾ ತರನು ಆಗ್ಬೋದು. ಪೃಥ್ವಿ ಶಾ ವಾಸ್ ಒನ್ಸ್ ಕಾಲ್ಡ್ ಸೆಕೆಂಡ್ ಸಚಿನ್. ಈಗ ಹೆಸರೇ ಇಲ್ಲ ಪಾಪ, ಅವನು ತಗೊಳ್ಳೆ ಯಾವ ವಿನೋದ್ ಕಾಂಬ್ಲಿ ಇಲ್ಲ ಆ ತರ ಆಗ್ಬೋದು. ಆದ್ರೆ ಸೊ ಅದಕ್ಕೆ ಅವನು ಒಂದು ಈಗೇನು 14 ವರ್ಷಕ್ಕೆ ಎಷ್ಟು ನೇಮು ಫೇಮು ಹಣ ಆಸ್ತಿ ಎಲ್ಲವೂ ಬಂದಿದೆ. ರಾಜಸ್ಥಾನ್ ರಾಯಲ್ಸ್ ಅದಕ್ಕೆ ಫೇಮಸ್. ಅವ್ರು ಯಾವ ಎಲ್ರಿಗೂ ಎಲ್ಲ ಬಂದಿದೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಆಸ್ ಯೂಶಲ್ ಜೈಸ್ವಾಲ್ ಹೊಡಿಬಡಿ, ಅಷ್ಟು ದೂರ 6 ಹಣ. ಏನ್ ಅಷ್ಟು ದೂರ 89 ಮೀಟರ್ ಹೊಡಿತೀಯ, 76 ಮೀಟರ್ ಹೊಡೆದ್ರು ನಿಂಗೆ 6 ರನ್ನೇ. ಎಷ್ಟು ಹೊಡಿತಾನೆ. ಒಳ್ಳೆ ಆಟ ಆಡ್ದ. ಅವರು ಪವರ್ ಪ್ಲೇಲೆ 6 ಓವರ್ 80, 7 ಓವರ್ 100. ನಾನು 2-4-5 ಓವರ್ ಉಳಿಸ್ಬಿಡ್ತಾರೆ ಇವ್ರಿಗೆ, ಏನು ಆಗ್ತಿಲ್ವಲ್ಲಪ್ಪ ಅಂತ.
ಸೊ ಎಲ್ಲಾ ಚೆನ್ನಾಗಿ ಹೋಯ್ತಾರ ಟೈಮಲ್ಲಿ ನಮ್ಮ ಬಾಸ್ ಕೃಣಾಲ್ ಪಾಂಡ್ಯ ಬಂದು ಹೆಂಗು ಹಿಂಗಾಗಿ ಎತ್ಬಿಟ್ರು ಕಣಪ್ಪ. ಅವ್ನಿಗೆ ಗೊತ್ತಿರಲ್ಲ ಅವ್ನು ಸೀಮ್ ಆಗ್ತಾವನ, ಸ್ಪಿನ್ ಆಗ್ತಾವನ, ಬೌನ್ಸ್ ಆಗ್ತಾವನ, ನಿನ್ನೆ ಸ್ಲೋ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವನ್ನ ರಿಯಾನ್ ಪರ ಎತ್ತ ನೋಡು. ಅಲ್ಲೂ ಒಂಚೂರು ಬ್ಯಾಕ್ ಆದ್ವಿ, ಅಲ್ಲಿ ಒಂದು ಚೂರು ಗೇಮ್ ಬಂದ್ವಿ. ನೆಕ್ಸ್ಟ್ ಮತ್ತೆ ಅವ್ರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಧ್ರುವ್ ಜುರೆಲ್ ಈ ಸಣ್ಣ ಅವನಿಗೆ ಎಂತ ಆಟ ಆಡ್ತಾನೆ, ಒಳ್ಳೆ ಕ್ಲಾಸಿಕ್ ಪ್ಲೇಯರ್, ಕ್ಲಾಸಿಕ್ ಶಾಟ್ಸ್, ಕ್ಲಾಸಿಕ್ ಪ್ಲೇಯರ್. ವಿಕೆಟ್ ಹೋಗಿಲ್ಲ ಅಂದ್ರೆ 100% ಗೆದ್ದಿರೋರು, ಯಾರು ಇದ್ರು ಗೆದ್ದಿರೋರು. ಭುವನೇಶ್ವರ್ ಕುಮಾರ್ DRS ತೊಗೊಂಡಲ್ಲಪ್ಪ ಇವ್ನ್ಗೆ ಔಟ್ ಆಗಿದ್ದಕ್ಕೆ. ಅದೇ ನಾನು ಒಂದು ಈ ಭುವನೇಶ್ವರ್ ಕುಮಾರ್ ಪಂಜಾಬ್ ಮ್ಯಾಚ್ ಅಲ್ಲಿ ಎಂತ ಎಲ್ಲ ವೈಡ್ ಲೆಂತ್ ಆರ್ಕರ್ ಹಾಕಿ ಎಂತ ಆಟ ಆಡ್ಸಿರೋ. 12 ಬಾಲ್ಗೆ 12 ಬಾಲು ಆತರ ಆಡ್ಸಿದ್ರು. ಫಸ್ಟ್ ಬಾಲ್ 6 ಬೇರೆ ಹೋಗ್ತಾರಪ್ಪ, ಅವ್ನು ಗಾಬರಿ ಆಗ್ಬಿಟ್ಟು ಏನಾಗ್ತದೆ ಗೊತ್ತಿಲ್ಲಪ್ಪ. ಅವ್ನು ಆರಾಮಾಗಿ ಆಡ್ಸ್ಬೋದಿತ್ತು. 22 ರನ್ ಕೊಟ್ಟಿದ್ದು, ಅಲ್ಲೇ ಟರ್ನ್ ಆಗಿದ್ದು ಮ್ಯಾಚ್ ಕಂಪ್ಲೀಟ್ ಅವ್ರ ಕಡೆ ಹೊಂಟೋಯ್ತು, ನಮ್ ಕಡೆ ಇದ್ದಿದ್ದು. ಅದಾದ್ಮೇಲೆ ಬಡವರ ಬಂದು ಧೀಮಂತ ನಾಯಕ, ಬಡವರ RCB ಆಶಾ ಕಿರಣ ಬಂದು ನಮ್ಗೇನೋ ಒಂದು ವ್ಯವಸ್ಥೆ. 1 ರನ್ ಗುರು 19 1 ರನ್ 2 ವಿಕೆಟ್. ಇದ್ರ ಎಂತ ನಡುವೆ ನಾವು ಜಿತೇಶ್ ಶರ್ಮನ್ ಮರೆಯಂಗಿಲ್ಲ, ಎಲ್ಲಾ ಸುಮ್ನಿದ್ರು. ಅವ್ರು DRS ತಗೊಂಡಿದ್ದೆ, ಅವನು DRS ತಗೊಂಡಿ ಅದನ್ನ ಯಾರಿಗೂ ಗೊತ್ತಿಲ್ಲ. ಅದು ನಾನು ತುಂಬಾ ದೂರ ಆಯ್ತು ಅನ್ಕೊಂಡೆ. ಬಿಡ, ನಾವ್ ಅದಕ್ಕೆ ಅಂಪೇರ್ ಆಗಿಲ್ಲ. ನಾವೆಲ್ಲ ಅಂಪೇರ್ ಆಗಿದ್ರೆ ನಾವು ತೊಳೆದ್ ಬಿಡು. ಸೊ ಅದೊಂದು ಒಳ್ಳೆ ರಿವ್ಯೂ ಮಾಡಿದ್ರು. ಆಟ ಅಂಪೈರ್ ಕೈ ಎತ್ತಾ ಇಲ್ಲ, ಔಟ್ ಅಂತ ಕೊಡ್ತಾ ಇಲ್ಲ, ಬೇಡದರ ಕೈ ಎತ್ತಾರೆ ಮುಂಬೈ ಕಡೆ ಆದ್ರೆ. ಅದು ಬಿಡಿ, ಅದೆಲ್ಲ ಫೋನ್ ಪೇ ಗೂಗಲ್ ಪೇ ಯೋಚನೆ ಮಾಡ್ತಿರ್ತಾರೆ. ಅದು ಏನಪ್ಪ ಅದ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಇವನ್ ಏನ್ ಮಾಡವನೆ, ವೈಡ್ ಅಂತ ಹಿಂಗ್ ಬಂದ ಅಂಪೇರು. ನೆಕ್ಸ್ಟ್ ಇವನು ಇಶಾನ್ ಕಿಶನ್ ವಾಕ್ ಮಾಡಿದಕ್ಕೆ ಇದು ಮುಂಬೈ ಮತ್ತೆ SRH ಮ್ಯಾಚ್. ನೆಕ್ಸ್ಟ್ ಈ ಇಶಾನ್ ಕಿಶನ್ ಏನ್ ಮಾಡ್ತಾನೆ, ಒಂದ್ 4 ಹೆಜ್ಜೆ ವಾಕ್ ಮಾಡ್ದ, 3 ಹೆಜ್ಜೆ ಅವನು ಅಪೀಲ್ ಮಾಡಿದ. ಹಿಂಗ್ ಅಂದ ಬಂದವನು ಈ ಕೈ ಕೆಳಗೋಗ್ಬಿಟ್ಟು ಹಿಂಗ್ ಅನ್ಕ ಬಂದ. ಅದ್ರ ನಡುವೆ ಏನ್ ಮಾಡ್ತು, ಹಿಂಗ್ ಅಂದ್ಬಿಟ್ಟು ಹಿಂಗಂದ ಯಾರು ಕೇಳಲ್ವ ಅಂತ. ದೀಪಕ್ ಚಾರ್ ಸುಮ್ಮತ್ತಿದ ತಿರ್ಗಿ ನೋಡಿದನು, ಏನೋ ಆಯ್ತದನ್ನ ಔಜಿಟ್ ಅಂದ. ಹಂಗ ಅಂದ ತಕ್ಷಣ ಕೀಪರ್ ಎದ್ದ ಹಾಳು ಮಾಡ್ತಾರೆ. ಇದು ಒಂದು ವರ್ಲ್ಡ್ ವೈಡ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರುವಂತ ಒಂದು TRP ಇರುವಂತ ಒಂದು ಲೀಗ್. ಸೊ ನೀವು ಮುಂಬೈಯರ ನೀವು ಫಿಕ್ಸಿಂಗ್ ಮಾಡ್ಕೊಳ್ಳಿ. ಫಿಕ್ಸಿಂಗ್ ಮಾಡ್ಕೊಂಡ್ರು ನೀವು ರಿಹರ್ಸಲ್ ಮಾಡಿ ಬನ್ನಿ. ಅದನ್ನ ಒಂದ್ ಸ್ವಲ್ಪ ಮನೇಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಯಾವ್ದನ್ನ ಹೆಂಗ್ ಮಾಡ್ ಗೊತ್ತಾಗಬಾರ್ದು ಜನಕ್ಕೆ. ರಿಯಲಿ ಮಾಡ್ತೀವಿ, ಮಾನ ಮರ್ಯಾದೆ ಕಳಿಬೇಡ್ರಪ್ಪ. ನಾವೆಲ್ಲ ಲಾಯಲ್ಟಿ ಇಟ್ಕೊಂಡು 18 ವರ್ಷದಿಂದ ಬಂದಿರೋದು. ಇನ್ನೇನ್ ಅನ್ಕೊಂಡಿದೀರ ನಾವು ಫಿಕ್ಸಿಂಗ್ ಮಾಡೋದೆಲ್ಲ ಸುಮ್ನೆ ಇದು ಲೀಗ್ ಮರ್ಯಾದೆ ಕಳೆದು ಬಿಡ್ತೀರಾ ನೀವು. ಓಕೆ, ನೆಕ್ಸ್ಟ್ ನನ್ನ ಪ್ರಕಾರ ಈ ಒಂದು RCB ವರ್ಸಸ್ RR ಮ್ಯಾಚ್ ವಾಸ್ ಅ ಪರ್ಫೆಕ್ಟ್ ಮ್ಯಾಚ್. ಅಂಡ್ ನಮ್ಗೆ ಇದ್ರ ಬಗ್ಗೆ ಮತ್ತೆ ಇನ್ನೊಂದು, ನಾವು ಇದ್ರಲ್ಲಿ ಪಾಪ RR ಒಂದು ಏನಾಗಿದೆ, 3 ಕಂಟಿನ್ಯೂಸ್ಲಿ 3 ಗೆಲ್ಲ ಮ್ಯಾಚ್ ಸೋತಿರೋದವ್ರು. ಕೈಲಿದ್ದ ಮ್ಯಾಚ್ ಸೋತಿರೋದು ಪಾಪ ಅವರು. ಅವ್ರಿಗೆ ಅದೇನೋ ಅವ್ರಿಗೇನೋ ಮಾಟ ಮಂತ್ರ ಮಾಡ್ಬಿಟ್ರು, ಡೆತ್ ಓವರ್ ಮಾತ್ರ ಆಡ್ತಾರೆ ಪಾಪ. ಇಲ್ಲೆಲ್ಲ ರೀಲ್ಸ್ ಎಲ್ಲ ನೋಡ್ತಿದ್ದೆ, ಮಾಟ ಮಂತ್ರ ಮಾಡ್ಬಿಡ್ರ ಅಂತ ಸುಮಾರು ಜನ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು. ನಮ್ಮ ಹುಡ್ಗ ಎಲ್ಲ ಬಂದಿದ್ದೆ ಪಾಪ, ಪೂಜೆ ಎಲ್ಲ ಮಾಡ್ಕೊಂಡು ಏನೋ ಈ ವಿನ್ನು ಬೇಕಿತ್ತು ನಮ್ಗೆ. ಇಲ್ಲ ಅಂದ್ರೆ ನಮ್ಮ ಅಂಕಲ್ಸ್ ಎಲ್ಲ ನಕ್ಬಿಡ್ತಿದ್ರು, ನಮ್ಮ ಪರಿಸರ ಸ್ನೇಹಿ ಟೀಮರ್ ಎಲ್ಲ ನಕ್ಬಿಡ್ತಿದ್ರು. ಈ ವಿನ್ನು ಬೇಕಿತ್ತು, ಮುಂದಿನ ಮ್ಯಾಚ್ ಈ ವಿನ್ನು ಬೇಕಿತ್ತು. ಅವೇ ಮ್ಯಾಚ್ ಆಡಿದೆ, ಏನೋ ಇನ್ನು 3 ಅವೇ ಮ್ಯಾಚ್ ಇದೆ, 2 ಹೋಮ್. ಸೊ ಇವಾಗ ನಾವು 3ನೇ ಪೊಸಿಷನ್ ಇದೀವಿ. 9ಕ್ಕೆ ಟಾಪ್ 12 ಬರ್ಬೇಕು. ಯಾಕೆ ಟಾಪ್ 12 ಬರ್ಬೇಕು, ನಾವು ತುಂಬಾ ವರ್ಷ ಆಗಿದೆ ಟಾಪ್ 12 ಬಂದು. ಟಾಪ್ 12 ಬಂದ್ರೆ ಒಂದು ಚಾನ್ಸ್ ಸಿಗುತ್ತೆ. 5 ಮ್ಯಾಚ್ ಇರೋದು, 3 ಇಂದ 4 ಗೆಲ್ಬೇಕು. 2 ಗೆದ್ರೆ ಕ್ವಾಲಿಫೈ, 3-4 ಗೆದ್ರೆ ಟಾಪ್ 2. ಈಸಿ, ಏನ್ ಕ್ಯಾಲ್ಕುಲೇಷನ್ ಇಲ್ಲ. ಲಾಸ್ಟ್ ಸೀಸನ್ ತರ ಎಲ್ಲ ಕ್ಯಾಲ್ಕುಲೇಟರ್ ಎಲ್ಲ ತಗೊಂಡು ಅವ್ನ್ ಸೋಲ್ಲಿ ಇವ್ನ್ ಗೆಲ್ಲಿ ಏನ್ ಬೇಡ, ಶಿಸ್ತಾಗಿ ಹೋಗೋಣ ಈ ಸಲ. ಶಿಸ್ತಾಗಿ ಹೋಗೋಣ. ನಿನ್ನ ಪ್ರಕಾರ ಯಾವ್ದಾವ್ದು 4 ಟೀಮ್ ಕ್ವಾಲಿಫೈ ಆಗ್ಬೋದು? GT, DC, RCB, ಮುಂಬೈ, ಇಲ್ಲ ಅಂತ ಅಂದರೆ ಪಂಜಾಬ್. ನನ್ನ ಪ್ರಕಾರ ಮುಂಬೈ ಬರುತ್ತೆ. ಮುಂಬೈ ಬಂದೇ ಬರುತ್ತೆ. ಮುಂಬೈ ಇವಾಗ ಬೇರೆ ಸ್ಟ್ಯಾಂಡರ್ಡ್ ತರ ಕಾಣಿಸ್ತಾ ಇದೆ ನಂಗೆ ಟೀಮು. ಬೂಮ್ರಾ ಎಲ್ಲ ಬಂದಾದ್ಮೇಲೆ ಎಲ್ಲ, ರೋಹಿತ್ ಶರ್ಮಾ ಯಾವಾಗ ಫಾರ್ಮ್ ಬಂದಾದ್ಮೇಲೆ ಅವ್ರು ಬೇರೆ ತರ ಅನಿಸ್ತಾ ಇದೆ ನನಗೆ. ಆ ಟೀಮೇ ಬೇರೆ ತರ ಅನಿಸ್ತಾ ಇದೆ. ಅದು ಅಲ್ಲದೆ ಅಂಪೈರ್ಗಳು ಬೇರೆ ಬಂದ್ಬಿಡೋದು. ಅಂಪೈರ್ ಅವರೆಲ್ಲ ಹೆಂಗಪ್ಪ ಅಂದ್ರೆ, ನಾವೆಲ್ಲ 11 ಜನ ಆಡಿದ್ರೆ ಅವ್ರು 14-15 ಜನ ಆಡೋರು. ಥರ್ಡ್ ಅಂಪೈರು, ಇದ್ರ ಅಂಪೈರ್, ಆನ್ಫೀಲ್ಡ್ ಅಂಪೈರ್ ಎಲ್ಲ ಸೇರ್ ಆಡೋರು ಅವರು. ಸೊ ಹಂಗಾಗಿ ಅವ್ರದ್ದು ಬೇರೆ ಸ್ಟ್ಯಾಂಡರ್ಡ್ ಇರುವಂತ ಟೀಮು. ನೆಕ್ಸ್ಟ್ ಅದೇ ಇದೊಂದು ಹೆಂಗಪ್ಪ ಅಂದ್ರೆ, ಕಂಪ್ಲೀಟ್ಲಿ ಇದನ್ನ ನೋಡಕ್ ಹೋದ್ರೆ ಬ್ಯಾಟಿಂಗ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಬೌಲಿಂಗ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದ್ ಸ್ವಲ್ಪ ಮಿಸ್ ಆಗಿತ್ತು, ಬಟ್ ಇದಕ್ಕೆ ಮೇನ್ ಗೆಲ್ಲ ಕಾರಣ ಹೇಜಲ್ವುಡ್ ಅಷ್ಟೇ. ಮೇನ್ ಅವನೇ. ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ RCB ಪಂದ್ಯದ ಪ್ರಿವ್ಯೂಗೆ ಹೋಗೋಣ.
ಅದಿರೋದು DC ವರ್ಸಸ್ ಬೆಂಗಳೂರು ನಡೀತಾ ಇರೋದು ಡೆಲ್ಲಿಲಿ 27ನೇ ತಾರೀಕು 7 ಗಂಟೆಗೆ ನಡೀತಾ ಇದೆ ಈ ಮ್ಯಾಚ್. ಸೊ ಫಸ್ಟ್ ಈಗ ನಾವು ಡೆಲ್ಲಿಗೆ ಗಿವ್ ಬ್ಯಾಕ್ ರಿವೆಂಜ್ ಟೈಮ್. ಈ ಒಂದು ರಿವೆಂಜ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಯಾರು ಅದು ಇನ್ನೊಂದೇನು ತಲೆ ಇಟ್ಕೊಂಡು ಡಮ್ಮಿ ಟೀಮ್ ಅಲ್ಲ ಅಣ್ಣ ಯಾವಾಗ ಬಂದ್ ಕಾಂತಾರ ಸ್ಟೈಲ್ ಸೆಲೆಬ್ರೇಷನ್ ಮಾಡ್ದ ಪಾಪ ತಪ್ಪು ಗುರೋದು ಮ್ಯಾನೇಜ್ಮೆಂಟ್ ಅವರು ಯಾವ್ದೋ ಒಬ್ಬ ಪ್ಲೇಯರ್ ಅವರೊಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಎ ಕ್ಲಾಸ್ ಪ್ಲೇಯರ್ಗೆ ಇವರು ಒಂದ್ ಪ್ರಾಮಿಸ್ ಮಾಡಿ ನಾನ್ ನಿಮ್ನ ತಗೊಂತೀವಿ ಅಂತ ಹೇಳಿ ಯಾವ್ದೋ ಒಬ್ಬ ಇವನು ಅಗ್ರಿಮೆಂಟ್ ಆಗಿಲ್ದಾರ BCCI ಅಗ್ರಿಮೆಂಟ್ ಆಗಿಲ್ದಾರ ಪ್ಲೇಯರ್ಗೆ 22.5 ಕೋಟಿಗೆ ಹೋಗ್ಬಿಟ್ಟು ಇವ್ನಿಗೆ 11.5 ಕೋಟಿಗೆ ನಿಲ್ಲಿಸ್ತಾರೆ ಅಂದ್ರೆ ಅವ್ನಿಗೂ ಬೇಜಾರಾಗುತ್ತಪ್ಪ. ಇವ್ರ ಕೈಲಿ ತಾಕತ್ತಿಲ್ವ ಅಂತ ತಗೊಳಕ್ಕೆ ಕಾಲು ಮಾಡ್ಬಿಡಿ ಜೊತೆ ಮಾತಾಡ್ಬಿಡಿ ಆಕ್ಷನ್ ಕೂಕತ್ತಿರ ಹೋಗಿ ನಿಮ್ ಶಕ್ತಿ ಎಷ್ಟೊತ್ತ ಸುಮ್ನೆ ಭರವಸೆ ಕೊಡ್ಬಾರ್ದು. ಈಗ ನಾವೇ ಏನೋ ಒಂದು ಕನ್ಸುಗಳು ಕಟ್ಕೊಂಡು ನಾವ್ ಅಲ್ಲಿ ಹೋಗ್ತೀವಪ್ಪ ಏನೋ ಒಂದ್ ಮಾಡ್ಬೋದಪ್ಪ ಅಂತ ಪಾಪ ಅವ್ರಿಗೂ ಒಂದು ಈ ಇದು ಕಾಡೋದು ಈ ಫ್ರಾಂಚೈಸಿ ಕಾಡೋದು ಏನೋ ಒಂದ್ ಡ್ರೀಮ್ ಬಂದ್ಬಿಟ್ಟಿರ್ತದೆ. ನಿಮ್ ಕೈಲಿ ಆಗಲ್ವ ಅವ್ನಿಗೆ ಪ್ರಾಮಿಸ್ ಮಾಡ್ಬೇಡಿ ಪ್ಲೇಯರ್ಸ್ಗೆ, ಅರ್ಥ ಆಯ್ತಾ? ನಿಮ್ಗೆ ಏನಿಲ್ಲ ಸುಮ್ಮನೆ ಆಕ್ಷನ್ ಹೋಗಿ ಸುಮ್ಮನೆ ನಿಮ್ ಕೈಲಿ ಆಗುತ್ತಾ ಆ ಪ್ರೈಸ್ಗೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ಒಬ್ಬ ಪ್ಲೇಯರ್ಗೆ ಪ್ರಾಮಿಸ್ ಮಾಡಿ ನಾವು ತಗೋತೀವಿ ಅಂತ ಹೇಳಿ ಎಲ್ಲ ನಿಮ್ಗೆಲ್ಲ ಏನ್ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಕೇಳಿ ಇದ್ ಮಾಡೋದು. ಅವ್ನ ಸೆಲೆಬ್ರೇಷನ್ ಮಾಡಿದ್ದು ನಾಟ್ ಅಗೇನ್ಸ್ಟ್ ದ RCB ಫ್ಯಾನ್ಸ್, ನಾಟ್ ಅಗೇನ್ಸ್ಟ್ ದ RCB ಪ್ಲೇಯರ್ಸ್, ಅಗೇನ್ಸ್ಟ್ ದ RCB ಮ್ಯಾನೇಜ್ಮೆಂಟ್. RCB ಮ್ಯಾನೇಜ್ಮೆಂಟ್ ವಿರುದ್ಧ ಅವನು ಸೆಲೆಬ್ರೇಟ್ ಮಾಡಿದ್ದು ಅದನ್ನ. ಇದು ಪಕ್ಕ ನೋಡ್ಕೊಂಡ್ರೆ ಕೊಹ್ಲಿ ವಾಪಸ್ ಕೊಡ್ಬೋದು ಅಂತ ನಮ್ಗನ್ಸುತ್ತೆ. ಮತ್ತೆ ಇನ್ನೊಂದು ಅವ್ರದ್ದು ಒಳ್ಳೆ ಸ್ಟ್ರಾಂಗ್ ಟೀಮ್ ಅಂತ ಕಾಣಿಸ್ತದೆ. ಕರುಣ್ ನಾಯರ್ ಯಾವಾಗ ಕಾಣಿಸ್ತದೆ ಸ್ಟ್ರಾಂಗ್ ಟೀಮ್, ಕರುಣ್ ನಾಯರ್ ಒಳ್ಳೆ ಶಾಟ್ಗಳು, ಆಮೇಲೆ ಫೇಜರ್ ಅವನು ಎಲ್ಲ ಸೂಪರ್ ಎಲ್ಲ ಚೆನ್ನಾಗ್ ಆಡ್ತಾರೆ. ಪಟೇಲ್ ಹೆಂಗ್ ಆಡ್ತಾನೆ ಅವ್ನು ಹಂಗ್ ಮಾಡಕ್ ಹೋದ್ರೆ ಪಾಪ ಓರ್ಸಿ ಇವನು ಕ್ರಿಸ್ಟಿಯನ್ ಸ್ಟಬ್ಸ್ಗೆ ಬ್ಯಾಟಿಂಗ್ ಸಿಗಲ್ಲ ಗುರು, ಹಂಗೆ ಕೂತಿರ್ತಾನೆ. ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಅಲ್ಲೂ 40 ಹೊಡಿತಾನೆ, ಬೌಲಿಂಗ್ ಅಲ್ಲೂ 3 ವಿಕೆಟ್ ಕಿತ್ಕೊತಾನೆ. ಒಳ್ಳೆ ಕ್ಯಾಪ್ಟನ್ಸಿ, ಒಳ್ಳೆ ಕ್ಯಾಪ್ಟನ್ಸಿ, ಚೆನ್ನಾಗ್ ಆಡ್ತಾನ ಬಿಡ ಅವನು. ನಮ್ಮವರು ಮುಂದಿನ ಮ್ಯಾಚ್ ಅಲ್ಲಿ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಟಾಸ್ ಕ್ರೂಷಲ್ ರೌಂಡ್ ಇರುತ್ತೆ. ಡಮ್ಮಿ ಟೀಮ್ ಮೇಲೆ ಆಡ್ತಾ ಇಲ್ಲ ಯಾವ್ದನು. ಮತ್ತೆ ಇವರು ಇನ್ನೊಂದ್ ಏನೋ ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಇವ್ರು ಒಂದ್ ಚೇಂಜಸ್ ಮಾಡ್ಬೋದು. ಹೆಂಗಿದ್ರು ಶಫರ್ಡ್ಗೆ ಬ್ಯಾಟಿಂಗು ಮತ್ತೆ ಬೌಲಿಂಗ್ ಅಲ್ಲಿ ಏನು ಇಂಪ್ಯಾಕ್ಟ್ ಮಾಡಕ್ ಆಗ್ತಲ್ಲ, ಆಪರ್ಚುನಿಟೀಸ್ ಕಡಿಮೆ ಇರೋದ್ರಿಂದ ಬ್ಯಾಟಿಂಗ್ ಅಲ್ಲಿ ಅವನ್ನ ಪ್ರಮೋಟ್ ಮಾಡ್ಬೇಕು. ಅಥವಾ ಇಲ್ಲ ಅಂತಂದ್ರೆ ಡೆಲ್ಲಿ ಪಿಚ್ ಏನಾದ್ರು ಸ್ಪಿನ್ ಗೆ ಸಪೋರ್ಟ್ ಮಾಡುವಂತ ಪಿಚ್ ಏನಾದ್ರು ಆದ್ರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ಇದ್ರೆ ಸೊ ನೀವು ಜಕಬ್ ಬೆಥೆಲ್ನ ಹಾಕೊಳ್ಳೋದು ಒಳ್ಳೇದಲ್ಲಿ. ಜಕಬ್ ಬೆಥೆಲ್ನ ಹಾಕೊಂಡ್ರೆ ಸ್ಪಿನ್ ಹೆಲ್ಪ್ ಆಗುತ್ತೆ, ಬ್ಯಾಟಿಂಗ್ ಅಲ್ಲೂ ಸ್ವಲ್ಪ ಕ್ಯಾಲಿಬರ್ ಇರುವಂತ ಆಟಗಾರ, ಹೆಲ್ಪ್ ಆಗುತ್ತೆ ಇವ್ರಿಗೆ, ಆಯ್ತಾ? ಮತ್ತೆ ಇನ್ನೊಂದು ಜಕಬ್ ಬೆಥೆಲ್ನ ಓಪನಿಂಗ್ ಓಡಿಸ್ಬೋದು, ಅವ್ನು ಓಪನಿಂಗ್ ಓಡಿಸ್ಬೋದು. ಅವ್ನು BBL ಓಪನರ್ ಅವನು, ಓಕೆನಾ? ಅವ್ನು ಎಲ್ಲೋ ಮೊನ್ನೆ ಒಂದು ಫೀಲ್ಡಿಂಗ್ ಮಾಡ್ದ, ಸಖತ್ 2 ರನ್ ಸೇವ್ ಮಾಡಿದ, ಫ್ಯಾಂಟಾಸ್ಟಿಕ್. ಫ್ಯಾಂಟಾಸ್ಟಿಕ್. ನನ್ನ ಪ್ರಕಾರ ಮುಂದಿನ ಪಂದ್ಯ ಇದಕ್ಕಿಂತ ತುಂಬಾ ರೋಚಕವಾಗಿರುತ್ತೆ. ಯಾರು ಗೆಲ್ತಾರೆ, ನಮ್ಮೂರು ಪ್ಲಸ್ ನಮ್ಮೂರು ಅಗೇನ್ಸ್ಟ್ ನಮ್ಮವರು, ಹುಷಾರಾಗಿ ಆಡ್ಬೇಕು. ಈ ಒಂದು ಪಂದ್ಯ ಆದ್ಮೇಲೆ ಮತ್ತೆ ನಾವು ನಿಮಗ್ ಸಿಗ್ತೀವಿ ಇವತ್ತು ನೀವು ಒಂದು ಹೈ ಇಂಟೆನ್ಸಿಟಿ ಆಟ ಇರಿದೆ, ಗೇಮ್ ಇದೆ ಇವತ್ತು. SRH ಮತ್ತೆ ಯಾವ್ದು ಪರಿಸರ ಪ್ರೇಮಿ ಮತ್ತೆ ಪರಿಸರ ಸ್ನೇಹಿ ಮತ್ತೆ ಪರಿಸರ ವಿರೋಧಿ ಒಂದು ಮ್ಯಾಚ್. ಹೈದರಾಬಾದ್ ಸ್ನೇಹಿ ಚೆನ್ನೈ, ಅದನ್ನೇ ಎಂಜಾಯ್ ಮಾಡಿ. ಸೊ ಇದ್ರ ಮೂಲಕ ಮತ್ತೆ ಇನ್ನೊಂದು ನಾವು ಯಾರೋ ಪರ್ಸನಲ್ ಆಗೆಲ್ಲ ಫೋನ್ ಎಲ್ಲ ಮಾಡಿ ಕೇಳ್ತಾರೆ ಗಿವ್ ಅವೇ ಅಥವಾ ಗಿಫ್ಟ್ ಆತರ ಏನಾದ್ರು. ಸೊ ನಮ್ ಕಡೆಯಿಂದ ನೋಡ್ರಪ್ಪ, ಯಾರು ಅತಿ ಹೆಚ್ಚು ಕಮೆಂಟ್ಸ್ ಮತ್ತೆ ಪ್ರತಿ ವಿಡಿಯೋಗೂ ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕಮೆಂಟ್ ಸೆಕ್ಷನ್ ಅಥವಾ ಪ್ರಿಡಿಕ್ಷನ್ ಅನಾಲಿಸಿಸ್ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ. IPL ಮುಗಿದ್ಮೇಲೆ ಆಫ್ಟರ್ ನಾವೆಲ್ಲವನ್ನು ವ್ಯಾಲಿಡೇಟ್ ಮಾಡಿ ಯಾರ್ದು ಕ್ಲೋಸ್ ಆಗಿರುತ್ತೆ ಒಬ್ಬರಿಗೆ ಒಂದು ಅಕ್ವೇರಿಯಂ ಕಿಟ್ ಅಂದ್ರೆ ಒಂದು ಬೆಟಾ ಫಿಶ್ ಟ್ಯಾಂಕ್, ಒಂದು ಬೆಟಾ ಫಿಶ್, ಸ್ಟೋನ್ಸ್ ಮತ್ತೆ ಫಿಲ್ಟರ್, ಲೈಟ್, ಇದಿಷ್ಟು ಗಿವ್ ಅವೇ ಇದು ಪಕ್ಕ ತಾನೆ. ಖಾಲಿ ಪೋಲಿ ಮಾತೆಲ್ಲ ಮಾತಾಡ್ಬಿಡ ಆಗಲ್ಲ ಅಂದ್ರೆ ಅಣ್ಣ 100% ಕೊಡ್ತೀನಿ. ಅಕ್ವೇರಿಯಂ ಜನ ಗೊತ್ತಿರುತ್ತೆ, ನಾನು ಬ್ಲಾಗ್ಸ್ ನೋಡೋದು ಯೂಶಲಿ ಅಕ್ವೇರಿಯಂ ಕಂಟೆಂಟ್ ಅಕ್ವೇರಿಯಮ್ಸ್ ನೋಡ್ತಾ ಇರುತ್ತೆ ಅಂತ, ಅವ್ರಿಗೆ ಒಂದು ಗಿವ್ ಅವೇ ಅಂತ 100% ಇರುತ್ತೆ. ಅದಕ್ಕೆ ನೀವು ಕಮೆಂಟ್ ಹಾಕ್ಬೇಕು. ಕಮೆಂಟ್ ಅಲ್ಲಿ ಅದು ಅಂದ್ರೆ ಫೆಮಿಲಿಯರ್ ಇರ್ಬೇಕು. ಈಗ ಸಪೋಸ್ ನೀವೇನೋ ಒಂದು ಫೆಮಿಲಿಯರ್ ಇಷ್ಟು ಟಾರ್ಗೆಟ್ ಸೆಟ್ ಮಾಡಬಹುದು ಅಥವಾ ಈ ಟೀಮ್ ವಿನ್ ಆಗಬಹುದು, ಶೇರ್ ಮಾಡಬೇಕು. ಸೊ ಇದೊಂದು ಮಾಡಿದ್ರೆ ನಿಮ್ಗೆ ಒಂದು ಅಕ್ವೇರಿಯಂ ಕಿಟ್ ಕಂಪ್ಲೀಟ್ಲಿ ವಿತ್ ಫಿಶ್ ಜೊತೆಗೆ. ಸೊ ನೋಡೋಣ ಯಾರು ಬರುತ್ತೆ ಅಂತ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಇದ್ರ ಕೊಡ್ಲಿಕ್ಕೆ. ಇವನ್ ಕೊಟ್ಟಿಲ್ಲ ಅಂದ್ರೆ ನಾನು ಒದ್ದಿಯವ್ರ ಮನೇಲಿ ಒಂದು ಐತಿ, ಅದನ್ನೇ ಕೊಡ್ಸ್ಬಿಡ್ತೀನಿ. ನೀವ್ ಯೋಚನೆ ಮಾಡಿದ್ರ ಬಗ್ಗೆ ನೀವು ಕೊಡ್ತೀನಿ. ಒಂದು ಚಿಕ್ಕದೊಂದು ಬೆಟಾ ಫಿಶ್ ಟ್ಯಾಂಕ್, ಓಕೆ, ಒಂದು ಬೆಟಾ ಫಿಶ್ ಸ್ಟ್ಯಾಂಡ್, ಲೈಟ್, ಪ್ರತಿಯೊಂದು ಫಿಲ್ಟರ್ ಎಲ್ಲ ನನ್ನ ಕಡೆಯಿಂದ ಸಿಗುತ್ತೆ. ಸೊ ನೋಡೋಣ, ಕಮೆಂಟ್ ಮಾಡಿ ಜೈ RCB ಅಂತ ಹಾಕ್ತಿರೋ, ನಿಮ್ಮ ಅನಾಲಿಸಿಸ್ ಹಾಕ್ತಿರೋ, ದಿ ಬೆಸ್ಟ್ ಕಾಮೆಂಟ್ ಅಂಡ್ ದಿ ಬೆಸ್ಟ್ ಯಾರು ಜಾಸ್ತಿ ಕಾಮೆಂಟ್ಸ್ ಮಾಡಿರ್ತಾರೋ ಅವ್ರಿಗೆ ಒಂದು ಗಿವ್ ಅವೇ ಖಂಡಿತ ಇರುತ್ತೆ ಅಂತ ಹೇಳಿ ಇದು ಲಾಸ್ಟ್ಗೆ ಎಲ್ಲ ಮ್ಯಾಚ್ ಆದ್ಮೇಲೆ, ಇದು IPL ಆದ್ಮೇಲೆ. ಸೊ ಮುಂದಿನ ಪಂದ್ಯ ಆದ್ಮೇಲೆ ಸಿಗ್ತೀವಿ ಅಂತ. ಅಲ್ಲಿ ತನಕ ಬೈ ಬಾಯ್.